Okay, write the next question. The average weight of three women is the average weight of three women is increased by 4 kg. Increased by 4 kg. The average weight of three women is increased by 4 kg when one of them whose weight is 100 kg is replaced by another woman what is the weight of the new woman? What is the weight of new woman? Okay, so ಏನದ ನೋಡ್ರಿ ಕ್ವಶನ್ ಮೂರ್ ಮಂದಿ ವುಮೆನ್ಸ್ ತಗೊಂಡ ವೇಟ್ ಮಾಡಾರ. ಓಕೆ, ಸೊ ವೇಟ್ ಮಾಡಿದಾಗ ಎಷ್ಟು ಬಂದದ ಕೊಟ್ಟಿಲ್ಲ, ಬಟ್ ಇನ್ಕ್ರೀಸ್ ಬೈ 4 kg ಅಂತ ಕೊಟ್ಟಾರ. ಓಕೆ, ಅದ್ರಾಗ ಒಬ್ಬಾಕಿನ ವುಮೆನ್ 100 kg ಅದ, ಆಕಿಗೆ ರಿಪ್ಲೇಸ್ ಮಾಡಿದ್ರ ಕರೆಕ್ಟ್ ಆಗತ್ತಲ್ಲ. ಆಕಿಗೆ ರಿಪ್ಲೇಸ್ ಮಾಡಿದ್ರೆ 4 kg ಇನ್ಕ್ರೀಸ್ ಆಗ್ಯದ. ಓಕೆ, so average weight of 3 women is increased by 4 kg. okay, ಯಾವಾಗ ಅಂತಂದ್ರೆ 100 kg ವುಮೆನ್ ಅದಾಳ, ಆಕಿಗೆ ರಿಪ್ಲೇಸ್ ಮಾಡಿದ್ರೆ. ಓಕೆ, ಈ ಕ್ವಶನ್ ಏನಂತಂದ್ರೆ ಆಕಿ ಹೊಸದಾಗಿ ಏನ್ ಬಂದಿರ್ತಾಳ ಆಕಿಂದ weight ಏನು. Understood the question? Let's solve this. Very easy. ಟ್ರೈ ಮಾಡಿ ನೋಡೋಣ, ಭಾಳ ಈಸಿ ಇದೆ. Let's write only 2-step answer. ಎಷ್ಟು ಬಂದಿದೆ ಕ್ವಶನ್ ತಿಳಿದಿಲ್ಲ. ಇಲ್ಲಿ ಏನಾಗಿದೆ, 3 ಮಂದಿ ವುಮನಿಗೆ ವೇಟ್ ಮಾಡ್ಯಾರ. ಓಕೆ, ಸೊ ಆ 3 ಮಂದಿ ವುಮನಿಗೆ ವೇಟ್ ಮಾಡಿದಾಗ 4 kg ಇನ್ಕ್ರೀಸ್ ಆಗ್ಯದ. ಯಾವಾಗ ಇನ್ಕ್ರೀಸ್ ಆಗ್ಯದ ಅಂತಂದ್ರೆ ಒಬ್ಬಕಿನ ಪರ್ಸನ್ 100 kg ದ ರಿಪ್ಲೇಸ್ ಮಾಡ್ಯಾರ ಇನ್ನೊಬ್ಬಕಿನ ಪರ್ಸನ್ ಜೊತೆ. ಓಕೆ, ಅಂದ್ರೆ ಈಗ 3 ಮಂದಿ ವುಮೆನ್ಸ್ ಅದಾರ, ಅದ್ರಾಗ ಒಬ್ಬಕಿನ ವೇಟ್ 300 kg ಅದ. ಓಕೆ, ಆಕಿಗೆ ರಿಪ್ಲೇಸ್ ಮಾಡಿದಾಗ ವೇಟ್ ಏನಾಗಿದೆ, ಅವರೇಜ್ ವೇಟ್ 4 kg ಇನ್ಕ್ರೀಸ್ ಆಗ್ಯದ. ಓಕೆ, ಆ 4 kg ಇನ್ಕ್ರೀಸ್ ಆದಾಗ ಹೊಸ ವುಮನ್ ಏನ್ ಬಂದಿರ್ತಾಳಲ್ಲ ಆಕಿನ ವೇಟ್ ಎಷ್ಟು ಅಂತ ಕೇಳಾಕತ್ತಾರ. ಕ್ಲಿಯರ್ ಆಯ್ತಾ ಕ್ವಶನ್? ಓಕೆ, ಸೊ ಒಟ್ಟಿಗೆ ಏನದ 3 ಮಂದಿ ಹೆಣ್ಮಕ್ಳು ಅದಾರ, ಅವ್ರದ ಒಬ್ಬಕಿಂದ ಹೆಣ್ಮಕ್ಳ ಏಜ್ ಏನದ 100 kg ಅದ, ಅಕ್ಕಿಗೆ ರಿಪ್ಲೇಸ್ ಮಾಡಿ ಇನ್ನೊಬ್ಬಕಿಗೆ ತಂದು ಹಾಕ್ಯಾರ. ಓಕೆ, ಸೊ ಅವಾಗ ವೇಟ್ ಮಾಡಿದಾಗ ಅಂದ್ರೆ ಅವರೇಜ್ ವೇಟ್ ಮಾಡಿದಾಗ 4 kg ಇನ್ಕ್ರೀಸ್ ಆಗ್ಯದ. ಸೊ ಆಕಿ ಹೊಸ ವುಮನ್ ಏನ್ ಬಂದಿರ್ತಾಳಲ್ಲ ಆಕಿನ ವೇಟ್ ಏನಂತ ಕೇಳಾಕತ್ತಾರ. ರೈಟ್, ಮಾಡಿ ನೋಡ್ರಿ. ಎನಿ ಐಡಿಯಾ? Any idea? 133. No, 133 is wrong. 108 is wrong. 116 wrong. 101 wrong. No, 104 is wrong. Bhavi, you are here. Bhavi, you are here. Illa. No, everybody. Yes, 112 is correct. Bhavi, how? Yes, Bhavi is correct. 112
1 2 is correct. It's very easy. ನೋಡ್ರಿಲೆ 4 kg increase ಆಗಿದೆ. So 4 kg increase ಆಗ 3 ಮಂದಿ ವುಮೆನ್ ಅದ. So 4 into 3 12 ಆತ. Okay. So 100 plus 12 1 and 2. ಹೇಳಾತೀನಿ ಭಾಳ ಈಸಿ ಇದೆ ಅಂತ. Yes, it's correct mommy. 1 and 2 ಹೇಳಿ ನೀನು 104 ಹೇಳಿ. Very easy. Okay. 4 kg increase ಆಗಿದೆ 3 ಮಂದಿ ವುಮೆನ್. Okay. So ಅದು 12 ಆಗ್ತದೆ. So ಇದನ್ನ ಪ್ಲಸ್ ಮಾಡ್ರಿ. increase ಆಗಿದೆ ಗೊತ್ತಾಗ್ಬಿಡ್ತದೆ. So ಈ ಪರ್ಸನ್ ಎಷ್ಟು increase ಆಗಿದೆ 100 kg increase ಆಗಿದೆ. So ಹೊಸ ಪರ್ಸನ್ ಏಜ್ ಎಷ್ಟು ಸಾರಿ weight ಎಷ್ಟು 112. ಕ್ಲಿಯರ್? ಇಲ್ಲೇ ಇದ್ರಾಗೆ ಗೊತ್ತಾಗ್ತದೆ ನಿಮಗೆ ಎಷ್ಟು increase ಆಗಿದೆ 3 ಪರ್ಸನ್ ಗೆ 4 kg increase ಆಗಿದೆ ಅದನ್ನ ಇಂಟು ಮಾಡ್ರಿ. So ಟೋಟಲ್ ಎಷ್ಟು increase ಆಗಿದೆ 12 ಆಗಿದೆ. So ಇದ್ರ ಜೊತೆ ಪ್ಲಸ್ ಮಾಡ್ರಿ 112 is the new weight. Clear everybody? Clear? What about others? Everybody clear? Raise your hands. Okay. So ನಾನು ಹೋಗೋಣ ಇನ್ನೊಂದು 2 ಕ್ವೆಶ್ಚನ್ ಬಂದಿದ್ದಾಗ ಪರ್ಸೆಂಟೇಜ್ ನು ಹೇಳಬೇಕಂತಿದ್ದೆ ಇವತ್ತು ಆಗಂಗಿಲ್ಲ ಕಾಣಿಸ್ತದೆ ಆಗಂಗಿಲ್ಲ. Okay, one more question. Write down. If a person covers 3 equal distance, if a person covers 3 equal distance at the speed of 30 km per hour, 15 km per hour and 10 km per hour respectively, full stop. Then find out his average speed during the whole journey. Okay, so question ಏನದ 3 equal distance ಇಂದ places cover ಮಾಡಾನ. Okay, so places ಏನದ 3 equal distance. So x ಅಂತ ಒಂದು equal distance ತಗೊಂಡ್ರೆ ಅಂದ್ರೆ 3 equal distance ಇದಾವ. So ಅದ್ರಾಗ ಸ್ಪೀಡ್ ಬೇರೆ ಬೇರೆ ಇದಾವ. So ಒಂದಕ್ಕೆ 30 km per hour ಹೋಗ್ತಾನೆ, ಒಂದಕ್ಕೆ 15 km per hour ಹೋಗ್ತಾನೆ, ಇನ್ನೊಂದಕ್ಕೆ 10 km per hour ಹೋಗ್ತಾನೆ. Okay, so ಈ ಮೂರದ್ದು average find out ಮಾಡ್ರಿ ಅಂತ ಹೇಳ್ತಾನೆ. Okay, so somebody sold. Yes, Tapi? Abhishek Pugar 18 is wrong. 18 wrong. Find out. Wrong. No. 18 wrong ಅಂತ ಹೇಳಾತೀನಿ ಮತ್ತೆ ಅದನ್ನೇ ಮಾಡಾತೀನಿ ನಾನು. ಒಂದು ಟ್ರಿಕ್ ಕೊಡ್ತೀನಿ ನೋಡಿ, ಫಾರ್ಮುಲಾ ಕೊಡ್ತೀನಿ ನಾನು. 3abc divided by ab plus bc plus ca. Try by this method. 3abc divided by ab plus bc plus ca. Let's solve this. It's similar like the question we have solved in the previous section. 2ab by a plus b ಮಾಡಿದ್ವಲ್ಲ ಹಂಗ ಇದೆ. 3 ಅದಾವಿಲ್ಲ, ಸೊ ಅದಕ್ಕೆ 3abc ತಗೋತೀವಿ ನಾವು. ಸಾಲ್ವ್ ಮಾಡಿ.
Just yeah. 12, 10 wrong, 81 wrong, 15 correct. 15 is correct. 3 into 30 into 15 into 10 divided by AB, that is 30 into 15 plus 15 into 10 plus 10 into 30. Okay, so then solve ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ ನಿಮಗೆ ಇಲ್ಲಿ 3 into 30 into 15 into 10 all divided by this is 450 plus the 150, okay, plus 300. Okay, so then multiply this and solve here, we'll get 15 kilometer per hour. Okay, so 15 kilometer per hour. Yes, 15 is correct. Understood? So ಎದಕ್ಕಂತಂದ್ರೆ ಇಲ್ಲಿ 3 ಸ್ಪೀಡ್ ಕೊಟ್ಟಾರ. ಸೊ ಆಗಲೇ ನಮಗೆ ಏನಿತ್ತು ಫಾರ್ಮುಲಾ ಒಳಗೆ ಎರಡೇ ಕೊಟ್ಟಿದ್ದ. ಸೊ ಅದಕ್ಕೆ 2ab by a plus b ಮಾಡಿದ್ವಿ. ಓಕೆ, ಬಟ್ ಇಲ್ಲಿ ನಮಗೆ 3 ಸ್ಪೀಡ್ ಕೊಟ್ಟಾರ. ಸೊ 3 ಸ್ಪೀಡ್ ಕೊಟ್ಟಾಗ ಏನು ಫಾರ್ಮುಲಾ ಅದ 3abc divided by ab plus bc plus ca. Clear? It's similar like other problem. Okay, it's correct. So we'll go for the next one. Write down first. Completed? Raise your hands. Completed? Complete ಆಯ್ತು, wait ಮಾಡಿ. Completed? Okay, so we'll go for the next question. Okay, write down the next question. In a class, okay, there are 75 students. There are 75 students and their average marks in the annual examination is 35. If the average marks of past students is 55, if the average marks of past students is 55 and average marks of failed students is 30, then find out the number of students who failed. Okay, so it's a big question but it's easy one. So on class ಇದೆ, so class ಒಳಗೆ 75 students ಅದ. Okay, so 75 students in the average marks ಮಾಡಿದಾಗ 35 ಬರಾಕತ್ತದೆ. Okay, so total 75 students in the average ಮಾಡಿದಾಗ 35 ಬರ್ತದೆ. Okay, so average past students ಎಷ್ಟಿದ್ದಾರೆ 55 ಇದ್ದಾರೆ. Okay, ಆಮೇಲೆ failed students ಎಷ್ಟಿದ್ದಾರೆ 30 ಇದ್ದಾರೆ. Okay, ಆಮೇಲೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಮಂದಿ ಫೇಲ್ ಆಗ್ಯಾರ ಅಂತ ಹೇಳಿ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಾಕತ್ತಾನ. Okay, he has given average of failed students, average of passed students and average of total number of students. Okay, he has said how many students are failed, ಎಷ್ಟು ಮಂದಿ ಸ್ಟೂಡೆಂಟ್ಸ್ ಫೇಲ್ ಆಗ್ಯಾರ ಅಂತ ಹೇಳಿ ನಂಬರ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಾಕತ್ತಾನ. ಮಾಡಿ ನೋಡ್ರಿ, ಟ್ರೈ ಮಾಡ್ರಿ.
ಟ್ರೈ ಮಾಡ್ರಿ ಬರ್ತದೆ ನೋಡ್ರಿ. ಮಾಡಿ 40 no. Nikhil 40 is wrong. 45 wrong. 30 wrong. Shobha wrong. 50 ಇಲ್ಲ. 10 ಮಾಡಿ ಸ್ವಲ್ಪ ಲಕ್ಷ ಬಿಟ್ಟು ಮಾಡಿ. 20 wrong. ಓಕೆ ನೋಡ್ರಿ ವೇಟ್ ಮಾಡಿ ವೇಟ್ ಅಂತ ಮಾಡಿ ಟ್ರೈ ಮಾಡ್ರಿ. ಎಲ್ಲಾರು ಮಾಡ್ರೆ ಸ್ವಲ್ಪ ಮಂದಿ ಮಾಡಾಕತ್ತೀರಿ. ಗುರು ಅಭಿಷೇಕ್ ಹುಗಾರ್, ಆಮೇಲೆ ಅಂಜಲಿ, ಕಲಾವತಿ, ಟ್ರೈ ಟು ಸಾಲ್ವ್. ಈಶ್ವರ್, ಯಶವಂತ್ ರಾಯ್, ಯಾರ್ಯಾರದಿರಿ? ಪ್ರಿಯಾಂಕಾ, ಪ್ರೀತಿ, ಪೂಜಾ, ಪ್ರಮೋದ್, ಪ್ರವೀಣ್, all of you, Rishi, everybody try to solve. Only 2 to 3 persons are solving. 60 is correct. Yes, 60 is correct. Mavi, it's correct. Mavi and Vinuta solved. 60 is correct. Okay, what about others? Pooja 60. Okay, 60 is correct. ಓಕೆ ಉಳ್ಕಿದವ್ರು ಟ್ರೈ ಮಾಡಿ ನೋಡೋಣ ಇದು ಕ್ವಶನ್ ಹೆಂಗ್ ಮಾಡಿರಿ. ಓಕೆ ನೋಡ್ರಿ. ಸೊ ಟೋಟಲ್ ನಂಬರ್ ಆಫ್ ಫೇಲ್ಯೂರ್ಸ್ ನ ನಾವು x ಅಂತ ತಗೊಂಡು, ಓಕೆ ಟೋಟಲ್ ನಂಬರ್ ಆಫ್ ಫೇಲ್ಯೂರ್ಸ್ ನ ನಾವು x ಅಂತ ತಗೊಂಡು, ಸೊ ಈ ಟೋಟಲ್ ನಂಬರ್ ಆಫ್ ಫೇಲ್ಯೂರ್ಸ್ ಹೆಂಗಿರ್ತಾರೆ ಅಂತಂದ್ರೆ 75 ಅಂದ್ರೆ ಇದು ನೋಡಿ ಇದು ಫೇಲ್ಯೂರ್ ಅಂತ ತಗೊಂಡು. ಓಕೆ ಸೊ ಈಗ ಪಾಸ್ಟ್ ಬೇಕು ನನಗೆ. ಪಾಸ್ಟ್ ಅಂದ್ರೆ ಏನು? 75 minus x ಕರೆಕ್ಟ್ ಅಂದ್ರೆ ಪಾಸ್ಟ್ ಒಳಗೆ ಟೋಟಲ್ ಮೈನಸ್ ಫೈಲ್ ಮಾಡಿದ್ರೆ ನಮಗೆ ಪಾಸ್ಟ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ 75 minus x ತಗೋತೀನಿ ನಾನು. ಓಕೆ ನೆಕ್ಸ್ಟ್ ಈಗ ನಮಗೆ ಏನದ ಟೋಟಲ್ ಅವರೇಜ್ ಕೊಟ್ಟಾನೆ ಏನು 75 35. ಸೊ 75 into 35 ಟೋಟಲ್ ಅವರೇಜ್ ಅದ ನಮಗೆ ಈಕ್ವಲ್ ಟು, ಓಕೆ ಸೊ ನಂಬರ್ ಆಫ್ ಪಾಸ್ ನಂಬರ್ ಆಫ್ ಫೇಲ್ಡ್ ಎಷ್ಟು ಅದಾರ 30 into x. ಓಕೆ 30 into x ಪ್ಲಸ್ number of another past ಇದು ಕೊಟ್ಟಾನೆ. ಸೊ 50 into 75 minus x. ಓಕೆ 55 ಸಾರಿ ನಾ 55. ಸೊ ಇಲ್ಲಿ ನೋಡ್ರಿ ಬರೀ ಅವರೇಜ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಾಕ್ತೀನಿ, ಏನು ದೊಡ್ಡದಿಲ್ಲ ಇದ್ರಾಗ. ಫೇಲ್ಯೂರ್ ನ s ಅಂತ ತಗೊಂಡು x ಅಂತ ತಗೊಂಡಿನಿ. ಸೊ ಪಾಸ್ಟ್ ಅಂದ್ರೆ ಏನು? ಟೋಟಲ್ ನಂಬರ್ಸ್ ಮೈನಸ್ ಫೇಲ್ಯೂರ್. ಓಕೆ ದಟ್ ಇಸ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 75 minus ಫೇಲ್ಯೂರ್. ಓಕೆ ಇನ್ನ ಬರೀ ಮಲ್ಟಿಪ್ಲಿಕೇಶನ್ ಮಾಡಾಕ್ತೀನಿ ಅಷ್ಟೇ. ಸೊ ಟೋಟಲ್ ಮಲ್ಟಿಪ್ಲಿಕೇಶನ್ ಏನು 75 35 ಯಾಕಂದ್ರೆ ಟೋಟಲ್ 75 ಸ್ಟೂಡೆಂಟ್ಸ್ ಇದ್ದಾರೆ, 35 ಅವರೇಜ್ ಇದೆ. ಓಕೆ ಸೊ 75 35. ಓಕೆ ಇಲ್ಲಿ ಫೇಲ್ಡ್ ಮತ್ತೆ ಪಾಸ್ಟ್ ಎರಡು ಪ್ಲಸ್ ಮಾಡಿದ್ರೆ ನಮಗೆ ಟೋಟಲ್ ಬರ್ತದೆ. ಓಕೆ ಸೊ ಫೇಲ್ಡ್ ಮತ್ತೆ ಪಾಸ್ಟ್. ಸೊ ಫೇಲ್ಡ್ ನು ಅವರೇಜ್ ಕೊಟ್ಟ. ಸೊ ಫೇಲ್ಡ್ ಅವರೇಜ್ ಇಸ್ 30. ಓಕೆ ನನಗೆ ಇನ್ನ ಪಾಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಅದಕ್ಕೆ x ಅಂತ ತಗೊಂಡಿನಿ. ಓಕೆ ಸೊ ಪಾಸ್ಟ್ ಅವರೇಜ್ ಇಸ್ 55. ಸೊ ಆಮೇಲೆ ಪಾಸ್ಟ್ ಮೆಂಬರ್ಸ್ ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಇಟ್ಕೊಂಡಿನಿ 75 minus x. ಓಕೆ ಸೊ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ರೆ x ಸಾಲ್ವ್ ಆಗ್ತದೆ ನಿಮಗೆ. ಮಾಡ್ಲೋ ನಾನು? ಓಕೆ ಇದು ಎಷ್ಟು ಆಗ್ತದೆ ನೋಡ್ರಿ ಈಗ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಿದೆ. 35 into 75 ಮಾಡ್ರೆ ಕ್ಯಾಲ್ಕುಲೇಟರ್ ಇದ್ರೆ ಯಾರ ಕಡೆ 75 into 35 ಮಾಡ್ರೆ ಅದನ್ನ 2600
2625. Okay. 30x plus 55 into 75. 4125. Okay. Minus 55x. Okay. So 2625 equal to minus ಇದು plus 25. ಅದಲ್ಲ. Okay. So 30 minus 55 minus 25x plus 4125. Okay. ಇದನ್ನ ಈ ಕಡೆ ತಗೋತೀನಿ 25x equal to ಇಲ್ಲಿ ಬರುತ್ತೆ. So ಇದನ್ನ ಈ ಕಡೆ ತಗೊಂಡ್ರೆ minus ಇದು plus ಆಗ್ತದೆ. So 25x equal to 4125 minus 2625. So 4125 ಎಷ್ಟಾಗ್ತದೆ? ಇದು minus ಮಾಡಿದ್ರೆ 4125 minus 2625 ಎಷ್ಟಾಗ್ತದೆ? 1500. So x divided by 1500 divided by 25, 60 ಬರ್ತದೆ. 1500 divided by 25. Okay. ಗೊತ್ತಾಗ್ತಾ ಇದೆ ಹೆಂಗ್ ಸಾಲ್ವ್ ಮಾಡ್ಬೇಕಂತ? ಓಕೆ. ಸೊ ಇದು ಮ್ಯಾಥಮೆಟಿಕ್ಸ್ ನೀವು ಸಾಲ್ವ್ ಮಾಡ್ಬೋದು, ಬಟ್ ಇದು ಟ್ರಿಕ್ ಏನಿರ್ತದಲ್ಲ ಅದನ್ನ ಪಟ್ನೆ ನೆನಪಿಟ್ಕೋಬೇಕು ನೀವು ಅಷ್ಟೇ. ಓಕೆ. ಸೊ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದಾವೆ ಅವರೇಜ್ ಮೇಲೆ. ಇವತ್ತು ನಂಬರ್ ಸಿಸ್ಟಮ್, ಎಕ್ಸೆಪ್ಷನ್ ಮತ್ತೆ ಅವರೇಜ್ ಕ್ವಶನ್ಸ್ ಕೊಡ್ತೀನಿ, ಟ್ರೈ ಟು ಸಾಲ್ವ್. ಓಕೆ. ಪರ್ಸೆಂಟೇಜ್ ಚಾಲು ಮಾಡಲ, ನಾಳೆ ಚಾಲು ಮಾಡಲ? परसेंटेज ಹೇಳ ನಾಳೆ ಹೇಳು. So almost okay tomorrow. Almost I have solved in average. Average or different types ಹೆಂಗ್ ಕೊಡ್ತಾನೆ ಅನ್ನೋದನ್ನ ಸಾಲ್ವ್ ಮಾಡೀನಿ. ಇದರ ಬೇರೆ ಬೇರೆ ಸೇಮ್ ಟೈಪ್ ಬೇರೆ ಬೇರೆ ಕ್ವೆಶ್ಚನ್ಸ್ ಅದಾವ, ಅದನ್ನ ಕೊಡ್ತೀನಿ ನಾನು, ನೀವು ಸಾಲ್ವ್ ಮಾಡ್ರಿ. So percentage I will say tomorrow. Okay. Okay. So thank you all. ಏನಾರ ಡೌಟ್ಸ್ ಇದ್ರೆ ಆಮೇಲೆ ಕೇಳಬಹುದು. Okay. So I'll end here. Thank you.